ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನು ಮೊಸರು ತಗೊಂಡಿದ್ದೇನೆ, ಹಾಗೆ ರವೆ ಕೂಡ ತಗೊಂಡಿದ್ದೇನೆ. ಉಪ್ಪಿಟ್ಟೆಲ್ಲ ಮಾಡ್ತೇವೆಲ್ಲ, ಅದು ಬಾಂಬೆ ರವೆ. ಅದನ್ನೀಗ ನೋಡಿ, ಈ ಕಪ್ಪಲ್ಲಿ 1 ಕಪ್ ಉಂಟು, ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಅದೇ ಕಪ್ಪಲ್ಲಿ ಈಗ ತಗೊಳ್ಳೋದಿದ್ರೆ ನಾವು ಅರ್ಧ ಕಪ್ಪಿನಷ್ಟು ಮೊಸರನ್ನು ತಗೊಳ್ಬೇಕು. ನೋಡಿ, ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಮೊಸರನ್ನು ತಗೊಂಡಿದ್ದೇನೆ. ಅದನ್ನೀಗ ಈ ರವೆಗೆ ಹಾಕಿಕೊಳ್ಳುವ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ರುಚಿಗಾಗುವಷ್ಟು ಕಲ್ಲುಪ್ಪು. ಇವಾಗ ಇದನ್ನೆಲ್ಲ ನಯವಾಗಿ ರುಬ್ಬಿಕೊಂಡು ಬರುವ. ಇವಾಗ ರುಬ್ಬಿದಂಥ ಹಿಟ್ಟನ್ನೀಗ ಮಣ್ಣಿನ ಚಟ್ಟಿಗೆ ಹಾಕ್ತಾ ಇದ್ದೇನೆ. ಮೊಸರು ಜೊತೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ನೀರನ್ನು ಸುರಿಸಿಕೊಂಡು ರುಬ್ಬಿಕೊಂಡು ಬಂದಿದ್ದೇನೆ. ಇವಾಗ ಇದನ್ನೆಲ್ಲ ಒಂದು ಚಟ್ಟಿಗೆ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಮಿಕ್ಸರ್ ಜಾರ್ ತೊಳೆದಂಥ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ಟವ್ ಮೇಲೆ ಒಂದು ತವವನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕುವ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು. ಅದಕ್ಕೆ ಈಗ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಕಟ್ ಮಾಡಿದಂಥ ಒಣಮೆಣಸು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಒಣಮೆಣಸನ್ನು ಹಾಕ್ತಿದ್ದೇನೆ. ನೀವು ಚಿಲ್ಲಿ ಫ್ಲೇಕ್ಸ್ ಅನ್ನು ಬೇಕಾದರೂ ಹಾಕಿಕೊಳ್ಬೋದು. ನನ್ನ ಹತ್ರ ಇಲ್ಲ ಅಂತ ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ 1 ಕಡ್ಡಿಯಷ್ಟು ಬೇವು ಸೊಪ್ಪನ್ನು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕುವ. ಇದರ ಜೊತೆಯಲ್ಲಿ 1-2 ಕಾಯಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಈಗ ಅದರ ಜೊತೆಯಲ್ಲಿ 1 ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಅದನ್ನು ಕೂಡ ಈ ಒಗ್ಗರಣೆಗೆ ಸೇರಿಸಿಕೊಳ್ಳುವ. ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಹುರಿಯುವ. ಈಗ ಅದರ ಜೊತೆಯಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಹೀಗೆ ಕ್ರಷ್ ಮಾಡಿ ಹಾಕಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಇಲ್ಲ ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು. ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಿಟ್ಟಿಗೆ ಕೂಡ ಉಪ್ಪು ಹಾಕಿದ್ದೇವೆ. ನಾನು ಹಿಟ್ಟಿಗೆ ಸ್ವಲ್ಪವೇ ಉಪ್ಪು ಹಾಕಿದ್ದು. ಇಲ್ಲಿ ನಾವು ಒಗ್ಗರಣೆಯನ್ನು ಫ್ರೈ ಮಾಡೋಕೆ ಉಪ್ಪು ಹಾಕಿದ್ರೆ ಉಂಟಲ್ಲ, ಈ ಈರುಳ್ಳಿ ಮೆಣಸಿಗೆಲ್ಲ ಉಪ್ಪು ತಾಗಿ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲ ಒಂದು ಸ್ವಲ್ಪ ಖಾರ ಅನಿಸ್ತದೆ. ಹಾಗಾಗಿ ಇಲ್ಲಿ ಹುರಿಯುವಾಗ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಇಂಗಿನ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಅದನ್ನು ಕೂಡ ಇದರ ಜೊತೆಯಲ್ಲಿ ಒಮ್ಮೆ ಮಿಕ್ಸ್ ಮಾಡುವ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಕಟ್ ಮಾಡಿ ಇಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಜೊತೆ ಮಾಡಿ ಚೆನ್ನಾಗಿ ಇದನ್ನು ಹುರಿದ್ರೆ ಆಯಿತು. ಇವಾಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಹಾಗೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಇಲ್ಲಿ ಒಗ್ಗರಣೆ ತಣ್ಣಗಾಗಿದೆ. ಇದನ್ನೀಗ ನಾವು ತಣ್ಣಗಾದಂಥ ಒಗ್ಗರಣೆಯನ್ನು ನಾವೀಗ ಈ ಹಿಟ್ಟಿಗೆ ಹಾಕಿಕೊಳ್ಳುವ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಟ್ಟಿಗೆ ಪೂರ್ತಿ ಚೆನ್ನಾಗಿ ತಾಗಲಿ ಆ ರೀತಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಇದಕ್ಕೆ ಒಂದು ಚಿಟಿಕೆ ಸೋಡವನ್ನು ಹಾಕ್ತಾ ಇದ್ದೇನೆ. ಚಿಟಿಕೆ ಹಾಕುವ. ಹಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಹಿಟ್ಟು ನಮಗೆ ಚೆನ್ನಾಗಿ ಸಾಫ್ಟ್ ಬರ್ತದೆ. ಬೇಡದಿದ್ದರೆ ಸ್ಕಿಪ್ ಮಾಡಬೇಕು. ಬೇಡದಿದ್ದರೆ ಸ್ಕಿಪ್ ಮಾಡಿ, ಹಾಕಲೇಬೇಕು ಅಂತ ಏನಿಲ್ಲ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ. ಇವಾಗ ಇದಕ್ಕೊಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಜೊತೆ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಇಲ್ಲಿ ಬನ್ ದೋಸೆಯ ಬ್ಯಾಟರ್ ರೆಡಿ ಆಯಿತು ನೋಡಿ. ಈ ರೀತಿ ಇದೆ ನೋಡಿ, ಈ ರೀತಿ ಇದೆ. ಇವಾಗ ಇದನ್ನು ನಾವು ಇವಾಗ ಸ್ಟವ್ ಮೇಲೆ ಒಂದು ತಡ್ಕ ಪ್ಯಾನನ್ನು ಇಟ್ಟಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ. ನಾನು ಕೊಬ್ಬರಿ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ನೋಡಿ ಬಿಸಿ ಆಗ್ತಾ ಬಂತು. ಎಣ್ಣೆಯನ್ನು ಒಂದು ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡುವ. ಸ್ಪ್ರೆಡ್ ಮಾಡಿ ಉರಿಯನ್ನು ಒಂದು ಸ್ವಲ್ಪ ಕಡಿಮೆಗೆ ಇಟ್ಟಿದ್ದೇನೆ. ಹಾಗೆ ಇವಾಗ ನಾವು ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ಳುವ. ನೋಡಿ, ಹಿಟ್ಟನ್ನು ಹಾಕಿದ ನಂತರ ಒಂದು ಮುಚ್ಚಳ ಮುಚ್ಚುವ. ಇದಕ್ಕೆ ಉರಿಯನ್ನು ಸಿಮ್ಮಿಗೆ ಇಟ್ಟುಕೊಂಡ್ರೆ ಆಯಿತು. ನೋಡಿ, ಇವಾಗ ಪೂರ್ತಿ ಬೇಯಲಿಕ್ಕೆ ಬಿಡಲಿಕ್ಕಿಲ್ಲ. ನೋಡಿ, ಅರ್ಧ ಬೆಂದಾಗುವಾಗ ಇದನ್ನು ನಾವು ಕೌಚಿ ಹಾಕಿಕೊಳ್ಬೇಕು. ನೋಡಿ, ಪೂರ್ತಿ ಬೇಯಲಿಲ್ಲ, ಸ್ವಲ್ಪ ಹಸಿ ಹಸಿ ಉಂಟು. ಇವಾಗ ಇದನ್ನು ನಾವು ಕೌಚಿ ಹಾಕಿಕೊಂಡ್ರೆ ಆಯಿತು. ಹೀಗೆ ಹಾಕಿಕೊಂಡ್ರೆ ಆಯಿತು.
ಎರಡು ಬದಿ ಕೂಡ ಚೆನ್ನಾಗಿ ಹೊಂಬಣ್ಣ ಬರುವ ರೀತಿಯಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಳೋ. ಇವಾಗ ನೋಡಿ ಎರಡು ಬದಿ ಕೂಡ ಬೇಯಿಸಿಕೊಂಡಾಯಿತು. ನೋಡಿ ಹೀಗೆ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟಾಗಿ ತುಂಬಾ ರುಚಿಕರವಾದ ಒಂದು ಬನ್ ದೋಸೆ. ಇದಕ್ಕೆ ನೀವು ಬೇಕಾದರೆ ತರಕಾರಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ ಹಾಗೆ ಎರಡು ಸೈಡ್ ಕೂಡ ಇದೇ ರೀತಿ ಹೊಂಬಣ್ಣ ಬರೋ ರೀತಿಯಲ್ಲಿ ನಾವು ಬೇಯಿಸಿಕೊಂಡ್ರಾಯಿತು. ಯಾಕಂದರೆ ಇದು ಹಿಟ್ಟು ಸ್ವಲ್ಪ ದಪ್ಪ ಆದ ಕಾರಣ ಒಳಗೆ ಬೆಂದಿರುವುದಿಲ್ಲ. ಹಾಗೆ ನೋಡಿ ಇದೇ ರೀತಿ ಎರಡು ಸೈಡು ಸಹ ಬೇಯಿಸ್ಕೊಳ್ಳುವ. ಇದು ಇಷ್ಟ ಆದರೆ ಸಾಕು. ಇದನ್ನು ಇವಾಗ ತೆಗೆಯುವ. ನೋಡಿ ಸ್ನೇಹಿತರೆ, ನಮ್ಮ ಸೊಗಸಾದ ಬನ್ ದೋಸೆ ರೆಡಿ ಆಯಿತು. ನೋಡಿ ಅಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರವೆ ತಗೊಂಡದ್ದು. ನೋಡಿ ಎಷ್ಟು ಆಗಿದೆ ನೋಡಿ, ಒಂದು ಇಬ್ಬರಿಗಾಗುವಷ್ಟು ಆಗಿದೆ. ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ. ಇದು ನಮಗೆ ಅಂತೆಯೇ ತಿನ್ಬೋದು, ಹಾಗೆ ಸಾಸ್ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲ ಇದ್ರೆ ಕಾಯಿ ಚಟ್ನಿ ಯಾವುದೇ ಚಟ್ನಿ ಜೊತೆ ಕೂಡ ತಿನ್ಬೋದು. ತುಂಬಾ ಅದ್ಭುತವಾದ ರೆಸಿಪಿ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಹಾಗೆ ಈ ವಿಡಿಯೋ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನಾಳೆ ನಾವು ಸ್ವಲ್ಪ ಬ್ಲಾಗ್ ಅಥವಾ ರೆಸಿಪಿ ಅನ್ಸ್ಕೊಳ್ಳೋಣ. ಅಲ್ಲಿ ಟೇಕ್ ಕೇರ್. ಬಾಯ್ ಬಾಯ್.